ಜಾತಿ ಗಣತಿ ವರದಿ ವಿಚಾರವಾಗಿ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು. ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ. ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ. ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ ಎಂಎಲ್ಸಿ ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ, ಇದು ಸುಮ್ಮನೆ ಹೆಂಗ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ, ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇನೆ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ ಗಣತಿ ವರದಿ ವಿಚಾರವಾಗಿ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು. ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ. ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ. ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ ಎಂಎಲ್ಸಿ ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ, ಇದು ಸುಮ್ಮನೆ ಹೆಂಗ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ, ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇನೆ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ ಗಣತಿ ವರದಿ ವಿಚಾರವಾಗಿ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು. ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ. ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ. ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ ಎಂಎಲ್ಸಿ ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ, ಇದು ಸುಮ್ಮನೆ ಹೆಂಗ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ, ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇನೆ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ ಗಣತಿ ವರದಿ ವಿಚಾರವಾಗಿ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು. ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ. ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ. ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ ಎಂಎಲ್ಸಿ ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ,
ಇದು ಸುಮ್ಮನೆ ಹೆಂಗೆ ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಈ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ ಗಣತಿ ವರದಿ ವಿಚಾರವಾಗಿ MLC ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ MLC ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು, ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ, ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ, ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ MLC ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ. ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ ಇದು ಸುಮ್ಮನೆ ಹೆಂಗೆ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಈ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ ಗಣತಿ ವರದಿ ವಿಚಾರವಾಗಿ MLC ಸೂರಜ್ ರೇವಣ್ಣ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ MLC ಸೂರಜ್ ರೇವಣ್ಣ ವಿರೋಧ ವ್ಯಕ್ತಪಡಿಸಿರೋದು, ಜಾತಿ ಗಣತಿ ವರದಿಯನ್ನ ಪೂರಿಸಿ ಬರೆಸಿರುವ ರೀತಿ ಇದೆ, ಯಾವುದೇ ವೈಜ್ಞಾನಿಕ ದತ್ತಾಂಶ ಇಲ್ಲ, ಸಾಕ್ಷ್ಯವೂ ಕೂಡ ಇಲ್ಲ, ಸಮಾಜ ಒಡೆದು ಸ್ವಹಿತಾಸಕ್ತಿಗಾಗಿ ಮಾಡಿರುವಂತಹ ವರದಿ ಇದು ಅಂತ ಹಾಸನದಲ್ಲಿ ಜೆಡಿಎಸ್ನ MLC ಸೂರಜ್ ಹೇಳಿರುವಂತಹದ್ದು. ಅದು ಉದ್ದೇಶ. ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದ್ರೆ ಇದು ಸುಮ್ಮನೆ ಹೆಂಗೆ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಈ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಇನ್ನು ಮತ್ತಿದೇ ರೀತಿ ಜಾತಿ